ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಸ್ನೇಹಿತ ಸಾತ್ವಿಕ್. ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಗುಡ್ ನ್ಯೂಸ್ ಮುಖಾಂತರ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಂತ ಸರ್ಕಾರವು ಎಲ್ಲ ಇಲಾಖೆಗಳಿಗೆ ನೇಮಕಾತಿ ಮಾಡ್ಕೊಂತ ಆದೇಶ ಹೊರಡಿಸಿದೆ. ಸೊ ಇನ್ನೊಂದು 10 to 15 ಡೇಸ್ನಲ್ಲಿ ಎಲ್ಲ ನೇಮಕಾತಿ ಸ್ಟಾರ್ಟ್ ಆಗುತ್ತದೆ. ಮೊದಲನೇ ನೇಮಕಾತಿ ಆಗೋದೇ PC ಮತ್ತು ಶಿಕ್ಷಣ ಇಲಾಖೆಯಲ್ಲಿ. ಸೊ ದಯವಿಟ್ಟು ಇನ್ನೂ ಯಾರು ಸ್ಟಡಿ ಮಾಡಿಲ್ಲಲ್ವಾ, ಸೊ ಇವಾಗ ಮಾಡಿದ್ರು ಕೂಡ ಮಿನಿಮಮ್ 4 to 5 ಮಂತ್ ನಿಮಗೆ ಟೈಮ್ ಸಿಗುತ್ತದೆ. ಎಕ್ಸಾಮ ಕಾಲ್ಫಾರ್ಮ್ ಆದಮೇಲೆ ಸಡನ್ನಾಗಿ ಏನು ಎಕ್ಸಾಮ್ ಏನು ನಡೆಸಲ್ಲ. ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ನಮಗೊಂದು ನನಗೊಂದು ಒಂದು ಮನಸ್ಸಿಗೆ ನೋವಾಗುವ ಸಂಗತಿ ಏನಂದರೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ. ಯಾಕಂದರೆ ಏಜ್ ರಿಲ್ಯಾಕ್ಸೇಷನ್ ಕಡ್ಡಾಯವಾಗಿ ಸರ್ಕಾರ ಕೊಡಲೇಬೇಕು. ಯಾಕಂದ್ರೆ ಸರ್ಕಾರ ತಪ್ಪದು 1.5 ವರ್ಷ 2 ವರ್ಷ ಅಂದರೆ ಅದಕ್ಕಿಂತ ಮುಂಚೆನೇ ಕೋವಿಡ್ ಆದಮೇಲೂ ಯಾವುದು ಹೆಚ್ಚಾಗಿ ನೋಟಿಫಿಕೇಷನ್ ಆಗಿಲ್ಲ. ಭಾಳ ಜನ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಇನ್ನೂ ಓದ್ತಾವ್ರೆ. FD ಆಗಲಿ SD ಆಗಲಿ PDMT ಆಗಿದೆ, ಓಕೆ, ನೋ ಪ್ರಾಬ್ಲಮ್. SD FD ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ತುಂಬ ಜನ 5 to 6 ಇಯರ್ ಓದ್ತಾರೆ. ಅವರವರಿಗೆಲ್ಲ ದೊಡ್ಡ ಮಟ್ಟದಲ್ಲಿ ಅನ್ಯಾಯವಾಗುತ್ತದೆ. ಸೊ ದಯವಿಟ್ಟು ಸರ್ಕಾರವು ಏಜ್ ರಿಲ್ಯಾಕ್ಸೇಷನ್ ಕಡೆ ಸ್ವಲ್ಪ ಗಮನ ಹರಿಸಬೇಕು. ನೀವು ಏನು 3 ಇಯರ್ಸ್ ಮಾಡಿದ್ದೀರಲ್ವ, ಒಂದು 4 ಇಯರ್ಸ್ ಆದರೂ ಮಾಡಿ. ಅದು ಕೆಲವೊಂದು ಜನಕ್ಕೆ ಅದು ಅನುಕೂಲವಾಗುತ್ತದೆ. ಯಾಕಂದರೆ ಈ ವಿದ್ಯಾವಂತ ಹುಡುಗರು ಇದರಿಂದ ವಂಚಿತರಾಗ್ತಾ ಇದ್ದಾರೆ. ಸೊ ದಯವಿಟ್ಟು ಸರ್ಕಾರವು ಇದರ ಕಡೆ ಸ್ವಲ್ಪ ಗಮನ ಹರಿಸಬೇಕು. ಮತ್ತು ಜೊತೆಗೆ ಇನ್ನು ಕಾಲ್ಫಾರ್ಮ್ ಆದ್ರೂ ಕೂಡ ಸರ್ಕಾರವು ಅದರ ವೇಗ ಫಾಸ್ಟ್ ಮಾಡಬೇಕು. ಅಂದರೆ ಎಕ್ಸಾಮ್ ಪ್ರೊಸೀಜರ್ ಫಾಸ್ಟ್ ಮಾಡಬೇಕು. ಅಂದರೆ ಇದು ಎಕ್ಸಾಮ್ ಆದಮೇಲೆ ರಿಸಲ್ಟ್ ಬಿಡೋ ಪ್ರೊಸೆಸ್ ಆಗಲಿ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲಿ. ಸೊ ಈ ಥರ ಇನ್ನೆಲ್ಲ ಹಲವಾರು ಪ್ರೊಸೆಸ್ಗಳು ಸರ್ಕಾರ ಒಂದು ಸ್ವಲ್ಪ ವೇಗ ಜಾಸ್ತಿ ಮಾಡಬೇಕು. ಇದರಿಂದ ತುಂಬ ವಿದ್ಯಾರ್ಥಿಗಳಿಗೆ ಕೂಡ ಅನುಕೂಲವಾಗುತ್ತದೆ. ಅದರ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ 1:3 ರಿಸಲ್ಟ್ ಬಿಡ್ತಾರಲ್ವ, ಅದರಲ್ಲಿ ಸರ್ಕಾರವು ಮಾರ್ಕ್ಸ್ ಕೂಡ ಮೆನ್ಷನ್ ಮಾಡಿಬಿಟ್ರೆ ಕರಪ್ಷನ್ ಆಗೋ ಚಾನ್ಸಸ್ 99% ಕಮ್ಮಿ ಆಗುತ್ತದೆ. ಸೊ 1:3 ಸರ್ಕಾರವು ಯಾವುದು ಮೆರಿಟ್ ಲಿಸ್ಟ್ ಬಿಡುವಾಗ ಸೊ ವಿದ್ಯಾರ್ಥಿಗಳ ಹೆಸರು ಮುಂದಿನ ಸೈಡು ಅವ್ರ ಮಾರ್ಕ್ಸ್ ಕೂಡ ನೀವು ಮೆನ್ಷನ್ ಮಾಡಿ ಬಿಡ್ರಿ. ಇದರಿಂದ ಕರಪ್ಷನ್ ಚಾನ್ಸಸ್ ತುಂಬಾ ಕಡಿಮೆ ಆಗ್ತವೆ. ಸೊ ಇದೊಂದು ವಿದ್ಯಾರ್ಥಿ ಕಡೆಯಿಂದ ಸರ್ಕಾರಕ್ಕೆ ನಮ್ಮ ಮನವಿ. ಸೊ ದಯವಿಟ್ಟು ಸರ್ಕಾರ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಿ. ಭಾಳ ಜನ ಇದರಿಂದ ವಂಚಿತರಾಗವ್ರೆ. ಸೊ ದಯವಿಟ್ಟು ಸರ್ಕಾರವು ಸ್ವಲ್ಪ ನೋಡ್ರಿ ಇದ್ರ ಬಗ್ಗೆ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಸೊ ಎಲ್ಲರೂ ಕೂಡ ಧನ್ಯವಾದಗಳು. ಮತ್ತು ಜೊತೆಗೆ ಫ್ರೆಂಡ್ಸ್, ಇವಾಗ ಟೆಸ್ಟ್ ಸೀರೀಸು ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ ಕೊಡೋಕೆ. ಸೊ ಯಾರು ಇನ್ನೂ ಕಂಪ್ಲೀಟಾಗಿ ಸಿಲೆಬಸ್ ಕಂಪ್ಲೀಟ್ ಆಗಿರಲ್ವ, ಸೊ ದಯವಿಟ್ಟು ಟೆಸ್ಟ್ ಸೀರೀಸ್ ತೊಗೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಯಾಕೆ ಗೊತ್ತಾ, ನೀವು ಏನು ಓದಿಲ್ಲ, ನಿಮ್ಮ ಮೈಂಡಲ್ಲಿ ಏನೂ ಇರಲಿಲ್ಲ, ಟೆಸ್ಟ್ ಸೀರೀಸ್ ಕೊಟ್ಟು ಯೂಸು ಆಗೋಲ್ಲ. ಸೊ ದಯವಿಟ್ಟು ಸ್ವಲ್ಪ ಒಂದು 60% ಸಿಲೆಬಸ್ ಕಂಪ್ಲೀಟ್ ಆದಮೇಲೆ ಟೆಸ್ಟ್ ಸೀರೀಸ್ ತೊಗೊಂಡ್ರೆ ಒಳ್ಳೆಯದು. ಇದೊಂದು ನನ್ನ ಅನಿಸಿಕೆ. ಸೊ ಓಕೆ, ಥ್ಯಾಂಕ್ ಯು ಎವ್ರಿ ಒನ್. ಸೊ ಎಲ್ಲರೂ